ನಮಸ್ಕಾರ, ನಾನು ಸೌಮ್ಯ ಮಳಲಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಬಿಸಿ ಏರಿದೆ. ವೀಲ್ ಚೇರ್ ನಲ್ಲಿ ಮಮತಾ ಬ್ಯಾನರ್ಜಿ ರೋಡ್ ಶೋ ಮಾಡಿದ್ದಾರೆ. ಕೋಲ್ಕತ್ತಾದ ಗಾಂಧಿ ಮೂರ್ತಿಯಿಂದ ಹಜ್ರಾವವರೆಗೂ ರ್ಯಾಲಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲು ನೋವಿಗಿಂತಲೂ ಮನಸ್ಸಿನ ನೋವು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ವೀಲ್ ಚೇರ್ ಮೇಲೆ ಕುಳಿತೆ ಇದೀಗ ಮಮತಾ ಬ್ಯಾನರ್ಜಿ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾದ ಗಾಂಧಿ ಮೂರ್ತಿಯಿಂದ ಹಜ್ರಾವರೆಗೂ ರ್ಯಾಲಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಲು ನೋವಿಗಿಂತಲೂ ಮನಸ್ಸಿನ ನೋವು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅಂತ ದಾರಿಯುದ್ದಕ್ಕೂ ಬಿಜೆಪಿ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಕಾಲು ನೋವಿನಿಂದ ಬಳಲ್ತಾ ಇರುವ ಮಮತಾ ಬ್ಯಾನರ್ಜಿ ಅವರು ವೀಲ್ ಚೇರ್ ಮೇಲೆಯೇ ಕುಳಿತು ಇದೀಗ ರ್ಯಾಲಿಯನ್ನ ಮಾಡಿರುವಂತದ್ದು, ರೋಡ್ ಶೋ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಬಿಜೆಪಿ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಕಾಲು ನೋವಿಗಿಂತಲೂ ಮನಸ್ಸಿನ ನೋವು ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ವೀಲ್ ಚೇರ್ ಮೇಲೆ ಅವರು ರೋಡ್ ಶೋ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಅವರ ಮೇಲೆ ಹಲ್ಲೆ ನಡೆದಿತ್ತು. ಈ ಸಂದರ್ಭದಲ್ಲಿ ಅವರ ಕಾಲಿಗೆ ಪೆಟ್ಟಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ ಬಳಿಕ ಮಮತಾ ಬ್ಯಾನರ್ಜಿ ಅವರು ವೀಲ್ ಚೇರ್ ಮೇಲೆ ಕುಳಿತುಕೊಂಡೇ ಇದೀಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. আমি হুইল চেয়ারে ভাঙা পায়ে আমি সারা বাংলা ঘুরে বেড়াবো আর খেলা হবে। মনে রাখবেন, নিহত বাঘের থেকেও আহত বাঘ আরো ভয়ঙ্কর। কাজে আমাকে আহত করার যে ঘটনা ঘটেছে, আমি নন্দীগ্রামবাসীকে আমার প্রণাম অভিনন্দন সালাম জানিয়ে, বাংলার প্রত্যেককে আমার প্রণাম অভিনন্দন সালাম জানিয়ে, আজকে যেহেতু আমার দুর্গাপুর যেতে হবে, কাল থেকে পুরুলিয়ার প্রোগ্রাম, আমাকে আবার হুইল চেয়ার থেকে গাড়িতে উঠতে হবে, গাড়ি থেকে আবার হেলিকপ্টারে উঠতে হবে, ওখান থেকে আবার দুর্গাপুরে নামতে হবে। টাইমিং একটা ব্যাপার আছে, তাই আজকে আমি আপনাদের কাছে ক্ষমা চেয়ে নিচ্ছি। হাজরা আমার একটা ঐতিহাসিক জায়গা, এখান থেকে বহুবার আমাকে প্রাণে মারার চক্রান্ত হয়েছে, আবার হাজরা আমার প্রাণও ফিরিয়ে দিয়েছে। তাই গান্ধী মূর্তির কাছ থেকে আমরা শান্তির যাত্রা শুরু করে হাজরায় শান্তির কথা বলে আজকের মিছিল আজকের মতো এখানে শেষ করলাম। ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಬಗ್ಗೆ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಯಾವುದನ್ನು ಮುಚ್ಚಿಡುವಂತದ್ದಲ್ಲ, ಸತ್ಯ ಏನೆಂಬುದು ಸಮಗ್ರ ತನಿಖೆಯ ಬಳಿಕ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ವಿಡಿಯೋ ಬಿಟ್ಟಿದ್ದಾರೆ, ತನಿಖೆ ಬಳಿಕ ಸತ್ಯ ಹೊರ ಬರುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ತಮಗೆಲ್ಲ ಗೊತ್ತಾಗಿದೆ, ಇವತ್ತು ರಾಜ್ಯ ಸರ್ಕಾರ ಒಂದು SIT ಅನ್ನು ಇವತ್ತು ಮಾಡಿರ್ತಕ್ಕಂಥದ್ದು, SIT ಮೂಲಕ ತನಿಖೆ ಆಗ್ತಾ ಇದೆ. ನಿನ್ನೆ ದಿನ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು. ತನಿಖೆ ಆದ ನಂತರ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಯಾವುದು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನತೆ ಮುಂದೆ ಗೊತ್ತಾಗ್ತದೆ ಸತ್ಯ ಏನು ಅಂತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ವಿಡಿಯೋಗಳನ್ನ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆದಮೇಲೆ ಸತ್ಯ ಏನು ಅಂತೇಳಿ ಹೊರ ಬರ್ತದೆ. ತಮಗೆಲ್ಲ ಗೊತ್ತಾಗಿದೆ, ಇವತ್ತು ರಾಜ್ಯ ಸರ್ಕಾರ ಒಂದು SIT ಅನ್ನು ಇವತ್ತು ಮಾಡಿರ್ತಕ್ಕಂಥದ್ದು, SIT ಮೂಲಕ ತನಿಖೆ ಆಗ್ತಾ ಇದೆ. ನಿನ್ನೆ ದಿನ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು. ತನಿಖೆ ಆದ ನಂತರ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಯಾವುದು ಕೂಡ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಇಂದು ಮತ್ತೆ ಗೋಕಾಕ್ ನಗರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಸಾಹುಕಾರ ಅಭಿಮಾನಿಗಳು ಧರಣಿ ಮಾಡಿದರು. ಸಾಹುಕಾರ್ ಸಿಡಿ ಕೇಸ್ನಲ್ಲಿ SIT ತನಿಖೆ ಚುರುಕುಗೊಂಡಿದೆ. ಸಿಡಿ ಕೇಸ್ನಲ್ಲಿ ಯುವತಿ ಸೇರಿ 3 ನೋಟಿಸ್ ನೀಡಲಾಗಿದೆ. ನಾಪತ್ತೆಯಾಗಿರುವ ಇನ್ನಿಬ್ಬರು ಯುವಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ನಲ್ಲಿ ಹೇಳಿದೆ. ವಿಚಾರಣೆಗೆ ಕಬ್ಬನ್ ಪಾರ್ಕ್ ಠಾಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ವಾಟ್ಸ್ಆಪ್, ಇಮೇಲ್ ಮೂಲಕ ನೋಟಿಸ್ ಅನ್ನ ಕೊಟ್ಟಿದೆ SIT. ನಾಪತ್ತೆಯಾಗಿರುವ ಇನ್ನಿಬ್ಬರು ಯುವಕರು ಪ್ಲಸ್ ಯುವತಿ 3 ಕೂಡ ಇದೀಗ ನೋಟಿಸ್ ಜಾರಿಯಾಗಿರುವಂತದ್ದು. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಒಂದು ನೋಟಿಸ್ನಲ್ಲಿ SIT ಹೇಳಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಹೇಳಿರುವಂತದ್ದು. ಕಬ್ಬನ್ ಪಾರ್ಕ್ ಠಾಣೆಗೆ ಬರುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇಮೇಲ್ ಹಾಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ನೀಡಿದೆ SIT. ನಾಪತ್ತೆಯಾದವರ ಮಾಹಿತಿಯನ್ನ SIT ಟೀಮ್ ಕಲೆ ಹಾಕ್ತಾ ಇದೆ. 3 ಒಟ್ಟಿಗೆ ಇರೋ ಬಗ್ಗೆ SITಗೆ ಖಚಿತ ಮಾಹಿತಿ ಲಭ್ಯ ಆಗಿದೆ. ಪ್ರತಿದಿನ ಸ್ಥಳವನ್ನ ಬದಲಾಯಿಸಿ 100 ರಿಂದ 200 ಕಿಲೋಮೀಟರ್ ಸಂಚಾರ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ.
ಪೊಲೀಸರನ್ನ ದಿಕ್ಕು ತಪ್ಪಿಸಲು ಮೂವರು ಪ್ರತಿದಿನ ಸುತ್ತಾಡ್ತಿದ್ದಾರೆ. ಒಂದು ಸ್ಥಳದಲ್ಲಿ ಕರೆ ಮಾಡಿ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ನಾಪತ್ತೆಯಾದವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀಗ ಎಸ್ಐಟಿ ಸುಸ್ತಾಗಿ ಹೋಗಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಗೆ ರಕ್ಷಣೆ ಬೇಕಾದವರಿಂದ ಸಿಕ್ಕಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಸಾಹುಕಾರ್ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಸಂತ್ರಸ್ತೆ ನನಗೆ ರಕ್ಷಣೆ ಬೇಕು ಅಂತ ಹೇಳಿದ್ದು, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದು, ಸಂತ್ರಸ್ತೆಗೆ ರಕ್ಷಣೆ ಸಿಗಬೇಕಾದವರಿಂದ ಸಿಕ್ಕಿದೆ ಅಂತ ಮಾಜಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆ ಹೆಣ್ಣು ಮಗಳಿಗೆ ಎಲ್ಲಾ ರೀತಿಯ ರಕ್ಷಣೆ ಸಿಕ್ಕಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸರ್ಕಾರದಿಂದ ಅವಳನ್ನ ಹುಡುಕಲು ಆಗಿಲ್ಲ, ಹಿಂದೆ ಇರುವವರು ಆಕೆಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯುವತಿ ವಿಡಿಯೋ ಸ್ಟೇಟ್ಮೆಂಟ್ ನ ತನಿಖೆ ಆಗಬೇಕು, ಯುವತಿಗೆ ರಕ್ಷಣೆ ಕೊಟ್ಟವರ ಬಗ್ಗೆ ತನಿಖೆ ನಡೀಬೇಕು ಅಂತ ಹೇಳಿದ್ದಾರೆ. ಇನ್ನು ಜಾರಕಿಹೊಳಿ ಸ್ಪೀಡ್ ಕಟ್ ಮಾಡಿರಬಹುದು ಅಂತ ಕೂಡ ಹೇಳಿದ್ದಾರೆ. ಇದು ಯಾವುದೇ ಒಂದು ಇನ್ವೆಸ್ಟಿಗೇಷನ್ನು ಸರ್ಕಾರದಿಂದ ನಡೀಬೇಕಾದ್ರೆ ಅಂತಿಮವಾಗಿ ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಈ ದೇಶದ ವ್ಯವಸ್ಥೆನೇ ಆ ರೀತಿ ಇದೆ. ಯಾರನ್ನಾದರೂ ಒಬ್ಬನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು ಅಂದರೆ, ಯಾರನ್ನಾದರೂ ಒಬ್ಬನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದನ್ನೇ ಹಿಡಿದು ಅಧಿಕಾರ ಇರತಕ್ಕಂಥವರು ಅದನ್ನೇ ಬಳಕೆ ಮಾಡ್ಕೊಂಡು ತಾತ್ಕಾಲಿಕವಾಗಿ ಆ ವ್ಯಕ್ತಿಗಳ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಬೆಳವಣಿಗೆಗಳನ್ನು ಈ ದೇಶದಲ್ಲಿ ನಾವು ಕಂಡಿದ್ದೇವೆ. ಈಗಲೂ ಸಹ ಒಂದು ತಾತ್ಕಾಲಿಕವಾದಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಇದರಿಂದ ಇಲ್ಲ ಹೆಣ್ಮಗಳಿಗೆ ನ್ಯಾಯ ದೊರಕ್ತದೋ, ಇಲ್ಲ ಇಲ್ಲಿ ಯಾರೋ ಸಂತ್ರಸ್ತರು ಅಂತ ಹೇಳಿದ್ನಲ್ಲ, ಯಾರನ್ನು ನಾವು ಸಂತ್ರಸ್ತರು ಅನ್ನೋದು ಇದರಲ್ಲಿ ಅಂತೇಳಿ ಆ ಸಂತ್ರಸ್ತರುಗಳಿಗೆ ಒಂದು ರಕ್ಷಣೆ ದೊರಕ್ತದೋ. ಸಿಡಿ ವಿಚಾರದಲ್ಲಿ ಡಿಕೆಶಿ ಎಂಟ್ರಿ ಕೊಟ್ಟಿರೋದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ತಮ್ಮ ಹೆಸರನ್ನ ಯಾಕೆ ಮುಂದೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ರಾಜ್ಯದಲ್ಲಿ ಎಷ್ಟು ಜನ ಮಹಾನ್ ನಾಯಕರಿಲ್ಲ ಹೇಳಿ. ಬಿಜೆಪಿಯಲ್ಲೇ ಒಬ್ಬ ಮಹಾನ್ ನಾಯಕ ಬೆಳೀತಿದ್ದಾರೆ, ಆದ್ರೆ ಡಿಕೆಶಿ ಯಾಕೆ ತಾವೇ ಅಂತ ಅಂದ್ಕೊಂಡ್ರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಯಾರು ಅವ್ರ ಹೆಸರು ಹೇಳಿದ್ದಾರೆ, ಯಾತಕ್ಕೆ ಅವ್ರ ಹೆಸರನ್ನ ಅವರೇ ಮುಂದೆ ಬಿಟ್ಕೊಂಡ್ರೀಗ? ಅವ್ರ ಹೆಸರು ಏನಾದ್ರು ಬಂದಿತ್ತು ಹೊರಗಡೆ, ಅವರೇ ಮಾಡಿದ್ದಾರೆ ಅಂತ ಯಾರಾದ್ರು ಹೇಳಿದ್ರ? ನಾಯಕ ಅಂತ ಅಂದಿದ್ರು ಅಷ್ಟೇ. ಯಾರು ಎಷ್ಟು ಜನ ಇಲ್ಲ ಮಹಾನ್ ನಾಯಕರು? ಮಹಾನ್ ನಾಯಕರುಗಳು ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಈಗ ಬಿಜೆಪಿನಲ್ಲೇ ಒಬ್ಬ ದೊಡ್ಡ ಮಹಾನ್ ನಾಯಕರು ಬೆಳೀತಾ ಇದ್ದಾರೆ. ಯಾವ ಮಹಾನ್ ನಾಯಕರು ಅಂತ ಅವ್ರು ಪಾಪ ಹೇಳಿದ್ದಾರೆ ಗೊತ್ತಿಲ್ಲ. ಅವ್ರು ಇವರೇ ಅಂತ ಯಾಕೆ ಅನ್ಕೊಂಡ್ಬಿಟ್ರು ಇವರು? ನೆನ್ನೆ ದಿನ ಬಹುಶಃ ಅವ್ರು ಮೆಚೂರ್ಡ್ ಪಾಲಿಟಿಷಿಯನು. ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಅನುಭವ ನಮಗೂ ಇಲ್ಲ. ಅವ್ರು ಯಾತಕ್ಕೆ ನಿನ್ನೆ ದುಡುಕಿ ಅವರ ಹೆಸರನ್ನ ಅವರೇ ಈ ಪ್ರಕರಣಕ್ಕೆ ಸಿಲುಕಿಸ್ಕೊಳ್ಳೋಕೆ ಹೊರಟವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.